ನಮಸ್ಕಾರ. ಇತಿಹಾಸದ ಅತ್ಯಂತ ಹಳೆಯ ಮತ್ತು ಆಳವಾದ ಧಾರ್ಮಿಕ ಪ್ರಶ್ನೆಗಳಲ್ಲೊಂದಕ್ಕೆ ಇವತ್ತು ನಾವು ಒಂದು ಹೊಸ ಮಾಡರ್ನ್ ಆಂಗಲ್ನಿಂದ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಅಂದ್ರೆ ಎರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ಗಳ ನಡುವೆ ನಡೆದ ಒಂದು ಚರ್ಚೆಯನ್ನ ವಿಶ್ಲೇಷಿಸೋಣ. ಇದರಲ್ಲಿ ಒಂದು ಎಐಗೆ ಕ್ರಿಶ್ಚಿಯನ್ ಧರ್ಮಗ್ರಂಥಗಳ ತರಬೇತಿ ನೀಡಲಾಗಿದೆ, ಇನ್ನೊಂದಕ್ಕೆ ಇಸ್ಲಾಂ ಧರ್ಮಗ್ರಂಥಗಳ ತರಬೇತಿ. ಬನ್ನಿ ಈ ಚರ್ಚೆ ಹೇಗೆ ಸಾಗುತ್ತೆ ಅಂತ ನೋಡೋಣ. ಇಲ್ಲಿ ವೇದಿಕೆ ಸಿದ್ಧವಾಗಿದೆ. ಒಂದು ಕಡೆ ಕ್ರಿಶ್ಚಿಯನ್ ಧರ್ಮದ ತತ್ವಗಳನ್ನ ಆಧರಿಸಿದ ಎಐ, ಇನ್ನೊಂದು ಕಡೆ ಇಸ್ಲಾಂ ಧರ್ಮದ ತತ್ವಗಳನ್ನ ಆಧರಿಸಿದ ಎಐ. ಇವೆರಡರ ನಡುವೆ ನಡೆಯೋ ಈ ಬೌದ್ಧಿಕ ಸಂಘರ್ಷದ ಕೇಂದ್ರಬಿಂದು ಏನು? ಸಾವಿರಾರು ವರ್ಷಗಳ ದೇವತಾಶಾಸ್ತ್ರ, ಧರ್ಮಗ್ರಂಥಗಳು ಮತ್ತು ತತ್ವಜ್ಞಾನದಿಂದ ಆಯ್ದ ವಾದಗಳನ್ನ ಬಳಸಿ ಈ ಎರಡು ಎಐಗಳು ಚರ್ಚಿಸೋ ಆ ಒಂದು ದೊಡ್ಡ ಪ್ರಶ್ನೆ, ಯೇಸು ದೇವರೇ ಅಥವಾ ದೇವರ ಪ್ರವಾದಿಯೇ? ಹಾಗಾದ್ರೆ ಈ ಚರ್ಚೆನ ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಈ ಎಐ ಚರ್ಚೆ ಸ್ವರೂಪ ಹೇಗಿರುತ್ತೆ ಅಂತ ನೋಡೋಣ. ಆಮೇಲೆ ದೇವರ ಸ್ವರೂಪದ ಬಗ್ಗೆ ಇರೋ ತಾರ್ಕಿಕ ವಾದಗಳು, ನಂತರ ಮೋಕ್ಷದ ಬಗ್ಗೆ ಇರೋ ಭಿನ್ನಾಭಿಪ್ರಾಯಗಳು, ಆಮೇಲೆ ಧರ್ಮಗ್ರಂಥಗಳ ವಿಶ್ವಾಸಾರ್ಹತೆ ಮತ್ತು ಕೊನೆಗೆ ಎರಡು ದೃಷ್ಟಿಕೋನಗಳ ಅಂತಿಮವಾದಗಳನ್ನ ನೋಡೋಣ. ಮೊದಲಿಗೆ ಈ ಚರ್ಚೆ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಇಲ್ಲಿ ಕ್ರಿಶ್ಚಿಯನ್ ಎಐ ಮತ್ತು ಮುಸ್ಲಿಂ ಎಐ ಯೇಸುವಿನ ನಿಜವಾದ ಸ್ವರೂಪದ ಬಗ್ಗೆ ತಮ್ಮ ತಮ್ಮ ಮೂಲಭೂತ ವಾದಗಳನ್ನ ಮಂಡಿಸಲಿವೆ. ಇದೊಂದು ರೀತಿಯಲ್ಲಿ ದೇವತಾಶಾಸ್ತ್ರದ ಮುಖಾಮುಖಿ ಅಂತಲೇ ಹೇಳಬಹುದು. ಸರಿ, ಈಗ ಅಸಲಿ ಚರ್ಚೆ ಶುರು. ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ವಾದ ಅಂದ್ರೆ ದೇವರ ತರ್ಕ. ಅಂದ್ರೆ ದೇವರ ಸ್ವರೂಪದ ಬಗ್ಗೆ ತಾರ್ಕಿಕವಾಗಿ ಮತ್ತು ತಾತ್ವಿಕವಾಗಿ ಇವೆರಡೂ ಎಐಗಳು ಏನ್ ಹೇಳ್ತವೆ ಅಂತ ನೋಡೋಣ. ಇಡೀ ಚರ್ಚೆಯ ಅಡಿಪಾಯವೇ ಇಲ್ಲಿದೆ ನೋಡಿ. ಕ್ರಿಶ್ಚಿಯನ್ ದೃಷ್ಟಿಕೋನದ ಪ್ರಕಾರ ಯೇಸು ಒಂದೇ ಸಮಯದಲ್ಲಿ ಸಂಪೂರ್ಣವಾಗಿ ದೇವರು ಮತ್ತು ಸಂಪೂರ್ಣವಾಗಿ ಮನುಷ್ಯ. ಇದನ್ನ ಹೈಪೋಸ್ಟಾಟಿಕ್ ಯೂನಿಯನ್ ಅಂತ ಕರೀತಾರೆ. ಆದ್ರೆ ಇಸ್ಲಾಮಿಕ್ ವಾದದ ಪ್ರಕಾರ ಇದು ತರ್ಕಕ್ಕೆ ವಿರುದ್ಧ. ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಅನಂತ ಸರ್ವಶಕ್ತಿ ದೇವರಾಗಿ ಮತ್ತು ಸೀಮಿತ ಮನುಷ್ಯನಾಗಿ ಇರೋಕ್ ಹೇಗ್ ಸಾಧ್ಯ? ಇದೊಂದು ವಿರೋಧಾಭಾಸ ಅಲ್ವಾ ಅನ್ನೋದು ಅವರ ಪ್ರಶ್ನೆ. ಇಸ್ಲಾಮಿಕ್ ವಾದದ ಹಿಂದಿರೋ ಒಂದು ಮುಖ್ಯ ಕಾನ್ಸೆಪ್ಟ್ ಅಂದ್ರೆ ತೌಹೀದ್. ಇದರ ಅರ್ಥ ದೇವರು ಒಬ್ಬನೇ, ಆತ ಏಕೈಕ ಮತ್ತು ಅವಿಭಾಜ್ಯ. ದೇವರನ್ನ ಭಾಗ ಮಾಡಲು ಸಾಧ್ಯವಿಲ್ಲ ಮತ್ತು ಆತನಿಗೆ ಸಮಾನವಾದದ್ದು ಯಾವುದೂ ಇಲ್ಲ. ಈ ತತ್ವದ ಆಧಾರದ ಮೇಲೆ ದೇವರು ಮನುಷ್ಯ ರೂಪ ತಾಳಲು ಸಾಧ್ಯವಿಲ್ಲ ಅನ್ನೋ ವಾದಕ್ಕೆ ಬಲ ಸಿಗುತ್ತೆ. ಈ ಎರಡು ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸವನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಅದು ಹೀಗಿದೆ: ಕ್ರಿಶ್ಚಿಯನ್ ಧರ್ಮದಲ್ಲಿ ದೇವರು ಮಾನವೀಯತೆಯನ್ನ ತಲುಪಲು ಕೆಳಗೆ ಇಳಿದು ಬರ್ತಾನೆ, ಆದ್ರೆ ಇಸ್ಲಾಂನಲ್ಲಿ ಮನುಷ್ಯನು ತನ್ನ ಭಕ್ತಿ ಮತ್ತು ಕರ್ಮಗಳ ಮೂಲಕ ದೇವರ ಕಡೆಗೆ ಮೇಲಕ್ಕೆ ಏರಲು ಪ್ರಯತ್ನಿಸ್ತಾನೆ. ದೇವರ ಸ್ವರೂಪದ ಬಗ್ಗೆ ಆಯ್ತು. ಈಗ ಮುಂದಿನ ವಿಷಯ ಅಂದ್ರೆ ಮೋಕ್ಷ ಅಥವಾ ಸ್ಯಾಲ್ವೇಷನ್. ಇದು ಹೇಗೆ ಸಿಗತ್ತೆ? ನಿಜವಾದ ದೈವಿಕ ನ್ಯಾಯ ಅಂದ್ರೆ ಏನು? ಪ್ರೀತಿ ಅಂದ್ರೆ ಏನು? ಈ ಬಗ್ಗೆ ಈ ಎರಡೂ ದೃಷ್ಟಿಕೋನಗಳು ಏನ್ ಹೇಳತ್ತೆ ನೋಡೋಣ ಬನ್ನಿ. ಒಂದು ಕಡೆ ಕ್ರಿಶ್ಚಿಯನ್ ದೃಷ್ಟಿಕೋನ ಹೇಳುತ್ತೆ ಮೋಕ್ಷ ಅನ್ನೋದು ದೇವರ ಕೃಪೆಯಿಂದ, ಆತನ ತ್ಯಾಗದಿಂದ ಸಿಗೋದು ಅಂತ. ಮಾನವರ ಪಾಪಗಳಿಗೆ ದೇವರೇ ಶಿಲುಬೆಯ ಮೇಲೆ ಬೆಲೆ ತೆತ್ತಿದ್ದಾನೆ ಅನ್ನೋ ನಂಬಿಕೆ. ಆದ್ರೆ ಇನ್ನೊಂದು ಕಡೆ ಇಸ್ಲಾಮಿಕ್ ದೃಷ್ಟಿಕೋನದಲ್ಲಿ ಪ್ರತಿಯೊಬ್ರೂ ಅವರವರ ಕರ್ಮಗಳಿಗೆ ಅವರವರೇ ಜವಾಬ್ದಾರರು, ಇನ್ನೊಬ್ಬರ ಪಾಪಕ್ಕೆ ಮತ್ತೊಬ್ರು ಶಿಕ್ಷೆ ಅನುಭವಿಸೋದು ನ್ಯಾಯವಲ್ಲ ಅನ್ನೋದು ಅವರ ವಾದ. ಈ ವಾದವನ್ನ ಇಸ್ಲಾಮಿಕ್ ಎಐ ಒಂದು ಸಿಂಪಲ್ ಉದಾಹರಣೆ ಮೂಲಕ ವಿವರಿಸುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ಕಳ್ಳತನ ಮಾಡ್ತಾನೆ. ಆಗ ಇನ್ನೊಬ್ಬ ನಿರಪರಾಧಿ ಬಂದು ಅವನ ಬದಲು ನಾನ್ ಜೈಲಿಗೋಗ್ತೀನಿ ಅಂತ ಹೇಳ್ತಾನೆ. ನ್ಯಾಯಾಧೀಶರು ಅದಕ್ಕೆ ಒಪ್ಪಿ ಕಳ್ಳನನ್ನ ಬಿಟ್ಬಿಡ್ತಾರೆ. ಈಗ ಪ್ರಶ್ನೆ ಇರೋದು, ಯಾರಿಂದ ಕಳ್ಳತನ ಆಗಿತ್ತೋ ಆ ಸಂತ್ರಸ್ತನಿಗೆ ನ್ಯಾಯ ಸಿಕ್ಕಿತಾ? ಇದು ನ್ಯಾಯವೇ? ಸರಿ, ಹಾಗಾದ್ರೆ ಜವಾಬ್ದಾರಿ ಇಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಕ್ರಿಶ್ಚಿಯನ್ ದೃಷ್ಟಿಕೋನದಲ್ಲಿ ಒಂದು ಉತ್ತರ ಇದೆ. ನಿಜವಾದ ನಂಬಿಕೆ ಅಥವಾ ವಿಶ್ವಾಸ ಅನ್ನೋದು ಕೇವಲ ಮಾತಿನಲ್ಲಿ ಇರಬಾರ್ದು, ಅದು ಒಳ್ಳೆ ಕೆಲ್ಸಗಳ ಮೂಲಕ ವ್ಯಕ್ತವಾಗ್ಬೇಕು. ಕೃಪೆಯಿಂದ ಮೋಕ್ಷ ಸಿಕ್ಕಿದ್ದ ಮಾತ್ರಕ್ಕೆ ಜವಾಬ್ದಾರಿ ಮುಗೀತು ಅಂತಲ್ಲ, ಕ್ರಿಯೆ ಇಲ್ಲದ ನಂಬಿಕೆ ಸತ್ತಂತೆ ಅಂತ ಬೈಬಲ್ ಹೇಳುತ್ತೆ. ಓಕೆ, ತರ್ಕ ಆಯ್ತು, ಮೋಕ್ಷದ ಬಗ್ಗೆನೂ ಆಯ್ತು. ಈಗ ವಾದಗಳು ನೇರವಾಗಿ ಧರ್ಮಗ್ರಂಥಗಳ ಕಡೆಗೆ ಹೊರಳುತ್ತೆ. ಅಂದ್ರೆ ಬೈಬಲ್ ಎಷ್ಟು ನಂಬಿಕೆಗೆ ಅರ್ಹ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಯಾವುದೇ ಧರ್ಮಗ್ರಂಥವನ್ನು ಅರ್ಥ ಮಾಡ್ಕೊಳ್ಳೋಕೆ ಅದರ ಇತಿಹಾಸ ಬಹಳ ಮುಖ್ಯ. ಇಲ್ಲಿರೋ ಟೈಮ್ಲೈನ್ ನೋಡಿ. ಇದು ಕ್ರಿಶ್ಚಿಯನ್ ನಿರೂಪಣೆ, ಯೇಸುವಿನ ಜೀವನದ ನಂತರ, ಸುವಾರ್ತೆಗಳ ರಚನೆ ಮತ್ತು ಪ್ರಮುಖ ಸಭೆಗಳ ಮೂಲಕ ಹೇಗೆ ಕಾಲಕ್ರಮೇಣ ಬೆಳೆಯಿತು ಅಂತ ತೋರಿಸುತ್ತೆ. ಇದು ಚರ್ಚೆಗೆ ಒಂದು ಮುಖ್ಯ ಹಿನ್ನೆಲೆಯನ್ನ ಒದಗಿಸುತ್ತೆ. ಇಲ್ಲಿ
ಇಸ್ಲಾಮಿಕ್ ದೃಷ್ಟಿಕೋನ ಕೆಲವು ನೇರವಾದ ಪ್ರಶ್ನೆಗಳನ್ನು ಕೇಳುತ್ತೆ. ಉದಾಹರಣೆಗೆ, ಸುವಾರ್ತೆಗಳನ್ನು ಬರೆದವರು ನಿಜವಾಗಿಯೂ ಯೇಸುವನ್ನು ನೋಡಿದ್ರಾ? ಯೇಸುವನ್ನ ಭೇಟಿಯೇ ಆಗದ ಪೌಲನ ಪ್ರಭಾವ ಯಾಕೆ ಇಷ್ಟೊಂದು ಜಾಸ್ತಿ ಇದೆ? ದೇವರ ಮಗ ಅನ್ನೋ ಪದ ನಿಜವಾಗಿಯೂ ಯೇಸು ಬಳಸಿದ್ದ ಅಥವಾ ನಂತರ ಸೇರಿಸಿದ್ದ? ಕೋಡೆಕ್ಸ್ ಸಿನೈಟಿಕಸ್ನಂತಹ ಹಳೆಯ ಹಸ್ತಪ್ರತಿಗಳಲ್ಲಿ ಈ ಪದ ಇಲ್ಲದಿರುವುದು ಈ ಪ್ರಶ್ನೆಗಳಿಗೆ ಇನ್ನಷ್ಟು ಪುಷ್ಟಿ ನೀಡುತ್ತೆ. ಈ ಸವಾಲುಗಳಿಗೆ ಕ್ರಿಶ್ಚಿಯನ್ ಎಐ ತನ್ನದೇ ಆದ ಸಮರ್ಥನೆಯನ್ನ ಕೊಡುತ್ತೆ. ಅದ್ ಹೇಳೋದೇನಂದ್ರೆ, ಸಾವಿರಾರು ಹಳೆಯ ಹಸ್ತಪ್ರತಿಗಳನ್ನು ಹೋಲಿಸಿದರೂ ಮೂಲ ಸಂದೇಶ ಎಲ್ಲೂ ಬದಲಾಗಿಲ್ಲ. ದೇವರ ಮಗ ಅಂತ ಯೇಸು ಹೇಳಿದ್ದಕ್ಕೇನೆ ಆ ಕಾಲದ ಧಾರ್ಮಿಕ ಮುಖಂಡರು ಅವನಿಗೆ ವಿರೋಧ ವ್ಯಕ್ತಪಡಿಸಿದ್ದು. ನೈಸಿಯಾದಂಥ ಸಭೆಗಳು ಹೊಸದಾಗಿ ಏನನ್ನೂ ಸೃಷ್ಟಿಸಿಲ್ಲ, ಬದಲಿಗೆ ಮೊದಲಿನಿಂದಲೂ ಇದ್ದ ನಂಬಿಕೆಗಳನ್ನೇ ಅಧಿಕೃತವಾಗಿ ದೃಢಪಡಿಸಿದವು ಅನ್ನೋದು ಅವರ ವಾದ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಯೇಸುವಿನ ಕೊನೆಯ ಮಾತುಗಳು. ಬೇರೆ ಬೇರೆ ಸುವಾರ್ತೆಗಳಲ್ಲಿ ಬೇರೆ ಬೇರೆ ಮಾತುಗಳು ದಾಖಲಾಗಿವೆ. ಮತ್ತಾಯನ ಸುವಾರ್ತೆಯಲ್ಲಿ ನನ್ನ ದೇವರೇ ನನ್ನನ್ನು ಏಕೆ ಕೈಬಿಟ್ಟೆ ಅಂತ ಇದ್ರೆ, ಲೂಕನಲ್ಲಿ ತಂದೆಯೇ ನಿನ್ನ ಕೈಗೆ ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ ಅಂತ ಇದೆ. ಇದು ವಿರೋಧಾಭಾಸನ ಅಥವಾ ಬೇರೆ ಬೇರೆ ಆಂಗಲಿಂದ ನೋಡಿದಾಗ ಹೀಗೆ ಕಾಣಿಸುತ್ತಾ? ಇದು ಕೂಡ ಒಂದು ದೊಡ್ಡ ಚರ್ಚೆಯ ವಿಷಯ. ಸರಿ, ಇಷ್ಟೆಲ್ಲ ವಾದಾವಿವಾದಗಳ ನಂತರ ನಾವು ಈ ಚರ್ಚೆಯ ಕೊನೆಗೆ ಬಂದಿದ್ದೇವೆ. ಎರಡೂ ಕಡೆಯ ಅಂತಿಮ ವಾದಗಳು ಏನ್ ಹೇಳುತ್ತೆ ಕೇಳೋಣ. ಕ್ರಿಶ್ಚಿಯನ್ ಎಐ ತನ್ನ ವಾದವನ್ನು ಹೀಗೆ ಮುಗಿಸುತ್ತೆ: ಯೇಸುವಿನ ತ್ಯಾಗ ಅನ್ನೋದು ಬಲವಂತದಿಂದ ಆಗಿದ್ದಲ್ಲ, ಅದು ಮಾನವೀಯತೆಯ ಮೇಲಿನ ಪ್ರೀತಿಯಿಂದ, ಸ್ವೈಚ್ಛೆಯಿಂದ ಮಾಡಿದ ಒಂದು ಉಡುಗೊರೆ. ಈ ಒಂದು ಕ್ರಿಯೆಯಲ್ಲಿ ನ್ಯಾಯ ಮತ್ತು ಕರುಣೆ ಎರಡೂ ಒಂದಾದವು ಅನ್ನೋದು ಅವರ ಅಂತಿಮ ಮಾತು. ಇನ್ನು ಮುಸ್ಲಿಂ ಎಐ ತನ್ನ ತೀರ್ಮಾನವನ್ನ ಹೀಗೆ ಕೊಡುತ್ತೆ. ಅವರ ವಾದದ ಪ್ರಕಾರ ಇಸ್ಲಾಂ ಯೇಸುವನ್ನು ತಿರಸ್ಕರಿಸುತ್ತಿಲ್ಲ, ಬದಲಿಗೆ ಅವರ ನಿಜವಾದ ಸ್ಥಾನ ಅಂದ್ರೆ ದೇವರ ಪ್ರವಾದಿಯ ಸ್ಥಾನವನ್ನ ಎತ್ತಿ ಹಿಡಿಯುತ್ತಿದೆ. ದೇವರ ಬಗ್ಗೆ ಅತ್ಯಂತ ಸ್ಪಷ್ಟ ಮತ್ತು ತಾರ್ಕಿಕ ತಿಳುವಳಿಕೆ ನೀಡುವುದೇ ಇಸ್ಲಾಂನ ಉದ್ದೇಶ ಅನ್ನೋದು ಅವರ ಮಾತು. ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ಉಳಿಯುವ ಪ್ರಶ್ನೆ ಏನು? ಮಾನವೀಯತೆಯ ಕಷ್ಟಗಳಲ್ಲಿ ಭಾಗಿಯಾಗಲು ಇಳಿದು ಬರುವ ದೇವರೇ, ಅಥವಾ ಮಾನವೀಯತೆಯನ್ನು ತನ್ನೆಡೆಗೆ ಏರಿಸಿಕೊಳ್ಳಲು ಮಾರ್ಗದರ್ಶನ ನೀಡುವ ದೇವರೇ? ಈ ಪ್ರಶ್ನೆಗೆ ಒಂದು ನಿರ್ದಿಷ್ಟ ಉತ್ತರವನ್ನು ನೀಡುವುದಕ್ಕಿಂತ ಈ ಬಗ್ಗೆ ಆಳವಾಗಿ ಯೋಚಿಸಲು ಒಂದು ಅವಕಾಶವನ್ನು ನೀಡುವುದೇ ಈ ವಿಶ್ಲೇಷಣೆಯ ಉದ್ದೇಶ.